ವಿರಾಮದ ನಂತರ ಭವಿಷ್ಯ ದರ್ಪಣ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನಾವು ವೃಷಭ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಒಂದು ವಾರದಲ್ಲಿ ಆ ವೃಷಭ ರಾಶಿಯವರಿಗೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಮತ್ತು ಏನೆಲ್ಲ ಅನುಷ್ಠಾನಗಳನ್ನು ಮಾಡ್ಕೋಬೋದು ಅಂತೇಳಿ ಗುರುಗಳೇ. ಖಂಡಿತ ಮಗನೆ, ವೃಷಭ ರಾಶಿಯವ್ರಿಗೆ ಹೋಗೋಣ. ವೃಷಭ ರಾಶಿಯಲ್ಲಿ ನೋಡಿ, ರವಿವಾರದ ದಿನ ಈ ದಿನ ನೀವು ಮಾಡ್ತಕ್ಕಂಥದ್ದು ಲಕ್ಷ್ಮೀನರಸಿಂಹ ದೇವಸ್ಥಾನದಲ್ಲಿ ಹೋಗ್ತಕ್ಕಂಥದ್ದು. ಶುಕ್ರನ ಒಂದು ಪರ್ವ ಇರ್ತಕ್ಕಂಥದ್ದು, ನಿಮಗೆ ಶುಕ್ರ ದೇಶನೇ ನಡೀತಾ ಇರೋದು. ಆದರೆ ಗುರು ನಿಮ್ಮ ರಾಶಿಯಲ್ಲಿ ಕುಂತ್ಕೊಂಡಿರ್ತಕ್ಕಂಥದ್ದು, ಶುಕ್ರ ಮತ್ತು ಗುರು ಎರಡೂ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು, ಜಾಸ್ತಿ ಅನುಕೂಲವಾಗ್ತಕ್ಕಂಥದ್ದು, ಗಾಡಿ ಖರೀದಿ ಮಾಡ್ತಕ್ಕಂಥದ್ದು, ಭೂಮಿ ಖರೀದಿ ಮಾಡ್ತಕ್ಕಂಥದ್ದು, ಹೆಚ್ಚಿನ ಧನಲಾಭ ಆಗ್ತಕ್ಕಂಥದ್ದು ಈ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ದೇಶ ನಡೀತಾ ಇರ್ತಕ್ಕಂಥದ್ದು. ನೋಡಿ, ನಿಮಗೆ ಮುಟ್ಟಿದ್ದೆಲ್ಲನೂ ಬಂಗಾರ ಅಂತ ಹೇಳ್ತಾರಲ್ಲ, ಆ ಥರ ಮುಟ್ಟಿದ್ದೆಲ್ಲ ಬಂಗಾರ ಆಗಲ್ಲ. ಆದರೆ ಅಂಥ ಒಂದು ಕಾಲ ಇರತಕ್ಕಂಥ ಒಂದು ಸನ್ನಿಹಿತವಾಗಿದೆ. ನೀವೆಲ್ಲ ಒಳ್ಳೆ ಕೆಲಸಗಳ ಕೈ ಹಾಕಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಲಕ್ಷ್ಮೀನರಸಿಂಹ ದೇವಸ್ಥಾನದಲ್ಲಿ ಹೋಗ್ತಕ್ಕಂಥದ್ದು, ಹೈಗ್ರೀವನ ಉಪಾಸನೆ ಮಾಡ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇನ್ನು ಈ ವಾರಗಳ 6 ದಿನಗಳ ಕಾಲ ನಿಮಗೆ ಯಾವ್ಯಾವ ದಿನ ಯಾವ ನಕ್ಷತ್ರಗಳಿಗೆ ನಿಮಗೆಲ್ಲ ಅನುಕೂಲ ಆಗ್ತಕ್ಕಂಥದ್ದು. ರೋಹಿಣಿ ನೋಡಿ, ಇದರಲ್ಲಿ ಮೃಗಶಿರ ನಕ್ಷತ್ರದಲ್ಲಿರ್ತಕ್ಕಂಥದ್ರಲ್ಲಿ ಈ ಒಂದು ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥ ವೃಷಭ ರಾಶಿಯಲ್ಲಿ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ನೋಡಿ, ಮೊದಲಿಗೆ ಭಾನುವಾರದ ದಿನ ಅನುಕೂಲ ಆಗ್ತಕ್ಕಂಥದ್ದು. ಅಂದರೆ ಈ ದಿನ ನಿಮಗೆ ತುಂಬ ಅನುಕೂಲ, ಜಯ ಕಟ್ಟಿಟ್ಟ ಬುಟ್ಟಿ ಆಗ್ತಕ್ಕಂಥದ್ದು. ಇನ್ನು ಸೋಮವಾರದ ದಿನ ಉತ್ತೇಜನವಾಗಿ, ಅಂದರೆ ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸು ಕೊಡಬೇಡಿ. ಸೋಮವಾರ ದಿನ ಸ್ವಲ್ಪ ಶಾಂತಚಿತ್ತದಿಂದ ಇರ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇನ್ನು ಮಂಗಳವಾರದ ದಿನ ನೀವು ನಿರೀಕ್ಷೆ ಮಾಡಿರಲ್ಲ, ನಿಮಗೆ ಹಣ ಬಂದು ಸೇರ್ತಕ್ಕಂಥದ್ದು, ಯಾವುದೋ ಒಂದು ಕೆಲಸ ಕೈ ಹಾಕ್ತೀರಿ, ಅದರಿಂದ ನಿಮಗೆ ಲಾಭ ಆಗ್ತಕ್ಕಂಥದ್ದು. ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಜಯ ತರ್ತಕ್ಕಂಥ ಒಂದು ಯೋಗಕಾರಕವಾಗಿರ್ತಕ್ಕಂಥದ್ದು ಮಂಗಳವಾರ ದಿನ. ಅದರಲ್ಲೂ ನೋಡಿ, ಈ ಮೃಗಶಿರ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗಂತೂ ತುಂಬ, ರೋಹಿಣಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಕೃತಿಕಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಯೋಗ ಫಲ ಇದೆ ವೃಷಭ ರಾಶಿಯಲ್ಲಿ. ಹಾಗಾಗಿ ಮಂಗಳವಾರ ದಿನ ನಿರೀಕ್ಷೆ ಮೀರಿಕ್ಕಿಂತ ಫಲ ಸಿಗ್ತಕ್ಕಂಥದ್ದು. ಗ್ರಾಮ ದೇವತೆಗೆ ಹೋಗಿ ಬರೋದನ್ನು ಮರಿಬೇಡಿ ಮಂಗಳವಾರ ದಿನ. ಇನ್ನು ಬುಧವಾರದ ದಿನ ನೀವು ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಏನು ಮಾಡಿರ್ತೀರಿ ಹಿಂದೆ, ಅದನ್ನು ನೆನೆಸ್ಕೊಂಡು ಯೋಚನೆ ಮಾಡ್ತಕ್ಕಂಥದ್ದು, ಚಿಂತೆ ಮಾಡ್ತಕ್ಕಂಥದ್ದು ದಿನ ಅಂತ ಹೇಳ್ತಾರೆ. ಗುರುವಾರದ ದಿನ ಶುಭ ಯೋಗ ಇದೆ, ಯೋಗಕಾರಕವಾಗಿರ್ತಕ್ಕಂಥದ್ದು ಬುಧವಾರದ ದಿನ ಮತ್ತು ಗುರುವಾರದ ದಿನ. ಈ ಎರಡೂ ದಿನಗಳ ಕಾಲ ನಿಮಗೆ ಯೋಗಕಾರಕವಾಗಿರ್ತಕ್ಕಂಥದ್ದು. ಆದರೆ ಯೋಚನೆ ಮಾಡ್ತಕ್ಕಂಥದ್ದು, ಮನನ, ಹಿಂದೆ ಮಾಡಿರ್ತ ತಪ್ಪನ್ನು ಮತ್ತೆ ನಾವು ಆ ತಪ್ಪು ಮಾಡಬಾರ್ದು ಅಂತ ಈ ಎರಡೂ ದಿನಗಳು ಕೊರಗುವಂಥದ್ದು. ಇನ್ನು ಶುಕ್ರವಾರದ ದಿನ ನಿಮಗೆ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ. ಸ್ವಲ್ಪ ಧನಲಾಭ ಆಗ್ತಕ್ಕಂಥದ್ದು, ಭೂಮಿ ಖರೀದಿಗೆ ಕೈ ಹಾಕ್ತಕ್ಕಂಥದ್ದು, ಗಾಡಿ ನಮಗೆ ಬೇಕು ಅಂತಕ್ಕಂಥದ್ದು, ಹೆಣ್ಣುಮಕ್ಕಳಲ್ಲಿ ಹೊಸ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಖುಷಿಯಾಗಿ ಲವಲವಿಕೆಯಾಗಿರ್ತಕ್ಕಂಥದ್ದು. ಯಾಕಂದರೆ ಕೆಲವೊಂದು ಹೆಣ್ಮಕ್ಳು ನಿಮ್ಮ ಸ್ನೇಹಿತರುಗಳಲ್ಲಿ ಕ್ರಿಸ್ಮಸ್ ಜೊತೆಲಿರ್ತಕ್ಕಂಥ ಸ್ನೇಹಿತರುಗಳಿಗೆ ಮತ್ತು ಸ್ನೇಹಿತರಿಗೆ ಅವ್ರ ಜೊತೆಲಿ ಒಡನಾಟ ಇಟ್ಕೊಂಡಿರ್ತಕ್ಕಂಥದ್ದು, ಹೊಸ ಬಟ್ಟೆ ಖರೀದಿ ಮಾಡ್ತಕ್ಕಂಥದ್ದು. ಯಾಕಂದರೆ ಗುಡ್ ಫ್ರೈಡೇ ಬೇರೆ ಇದೆ ಶುಕ್ರವಾರ ದಿನ. ಹಾಗಾಗಿ ಅವ್ರ ಜೊತೆಲಿ ಮಿಂಗಲ್ ಆಗ್ತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗೆ ತುಂಬ ಚೆನ್ನಾಗಿರ್ತಾರೆ. ಇನ್ನು ಶನಿವಾರ ದಿನ ಮಹತ್ತರವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ವೃಷಭ ರಾಶಿಯವರು. ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನಿಮ್ಮ ಜೀವನ ಅವಲಂಬಿತವಾಗಿರುತ್ತದೆ. ಹೀಗೆ 6 ದಿನಗಳ ಕಾಲ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಲಕ್ಷ್ಮೀನರಸಿಂಹ ದೇವಸ್ಥಾನಕ್ಕೆ ಹೋಗೋದು, ಹೈಗ್ರೀವನ ಉಪಾಸನೆ ಮಾಡ್ತಕ್ಕಂಥದ್ದು ಮಾಡಿ ವೃಷಭ ರಾಶಿಯವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಖಂಡಿತಮ್ಮ. ನೋಡಿ, ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಅಧಿಪತಿಯಾಗಿರ್ತಾನೆ. ತನ್ನ ಸ್ವಸ್ಥಾನದಲ್ಲೇ ಇರ್ತಕ್ಕಂಥ ಗುರು ನೋಡಿ ನೀಚ ಸ್ಥಾನದಲ್ಲಿ, ಅಂದರೆ ವಕ್ರ ಸ್ಥಾನದಲ್ಲಿರ್ತಕ್ಕಂಥದ್ದು. ಮತ್ತು ಮೀನ ರಾಶಿಯಲ್ಲಿ ಶನಿ ಹೋಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸಿಂಹ ರಾಶಿಗೆ ರವಿ ಆಗಿರಿ ಅಧಿಪತಿಯಾಗಿ ಗುರು ಆ ಸ್ಥಾನದಲ್ಲಿರ್ತಾನೋ, ಹಾಗೆ ಮೀನ ರಾಶಿಯಲ್ಲಿ ಪಂಚಮದಲ್ಲಿ ಶನಿ ಇದ್ದಾಗ, ಮಿಥುನ ರಾಶಿಯವರಿಗೆ ಗುರು ವಕ್ರ ಸ್ಥಾನದಲ್ಲಿದ್ದಾಗ ನಿಮಗೆ ಮಿಶ್ರ ಫಲವನ್ನು ಕೊಡ್ತಕ್ಕಂಥವನು. ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಜಾಗೃತಾವಸ್ಥೆಯಲ್ಲಿರ್ತಕ್ಕಂಥದ್ದು ಮಾಡಿ, ಯೋಚನೆ ಮಾಡಿ ಯಾವುದೇ ನಿರ್ಧಾರ ತಗೊಳ್ಳಿ. ಇನ್ನು ಭಾನುವಾರ ದಿನ, ಈ ದಿನ ನೀವು ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ. ನಿಮ್ಮಲ್ಲಿ ಕೈಯಲ್ಲಿರ್ತಕ್ಕಂಥ ಹಣವನ್ನು ಇನ್ನೊಬ್ಬರಿಗೆ ಸಹಾಯ ರೂಪದಲ್ಲಿ ಕೊಡ್ತಕ್ಕಂಥದ್ದು ಮಾಡ್ತೀರಿ. ಸೋಮವಾರದ ದಿನ ಶ್ರದ್ಧಾ ಭಕ್ತಿಯಿಂದ ದೇವಾಲಯಗಳಿಗೆ ಹೋಗ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಮಾಡ್ತೀರಿ.
ಮಂಗಳವಾರ ದಿನ ಪ್ರಗತಿ ಪಥದಲ್ಲಿ ನಡೀತೀರಿ. ನೀವೇನಾದರೂ ಅನುಕೂಲ ಇತ್ತು ಅಂತಂದರೆ ಯಾವುದಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೂ ಅದು ಡಬಲ್ ಆಗ್ತಕ್ಕಂಥದ್ದು, ದ್ವಿಗುಣ ಆಗ್ತಕ್ಕಂಥ, ಜಾಸ್ತಿ ಆಗ್ತಕ್ಕಂಥದ್ದು ಮಂಗಳವಾರ ದಿನ ಕೈ ಹಾಕಿ. ಮಂಗಳವಾರ ಮಂಗಳವಾರ ಬೇಡ ಗುರುಗಳೇ ಅಂತ ಹೇಳ್ಬೋದು ನೀವು, ಆದರೆ ಮಂಗಳವಾರ ದಿನ ಕೈ ಹಾಕಿ ನಿಮಗೆ ಖಂಡಿತವಾಗಿ ಒಳ್ಳೆಯ ಶುಭ ಲಾಭ ಉಂಟು. ಬುಧವಾರ ದಿನ ಸುಖ ಸಂತೋಷದಿಂದ ಫ್ಯಾಮಿಲಿ ಒಡನೆ ಎಲ್ಲರ ಜೊತೆಲೂ ಮಕ್ಕಳು ಮರಿಗಳ ಜೊತೆಗಳಲ್ಲಿ ನೀವು ಚೆನ್ನಾಗಿ ಕಾಲ ಕಳೀತಕ್ಕಂಥದ್ದು. ಇನ್ನು ಗುರುವಾರ ದಿನ ನೆಮ್ಮದಿಯ ವಾತಾವರಣ ಇರತಕ್ಕಂಥದ್ದು, ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಕ್ಕಂಥದ್ದು, ರಜಾ ತಗೊಳ್ತಕ್ಕಂಥದ್ದು, ಮನೆಯಲ್ಲಿ ಕಾಲ ಕಳೀತಕ್ಕಂಥದ್ದು. ಯಾಕಂದರೆ ಹನುಮ ಜಯಂತಿ ಇರೋದರಿಂದ ಕೆಲವೊಂದು ದೇವಾಲಯಗಳಿಗೆ ಹೋಗಿ ಆ ಫ್ಯಾಮಿಲಿ ಜೊತೆ ಸಾಂಸಾರಿಕ ಜೀವನದ ಜೊತೆಯಲ್ಲಿ ಸುಖವಾಗಿರ್ತಕ್ಕಂಥದ್ದು. ಶುಕ್ರವಾರ ದಿನ ನಿಮ್ಮ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಕೆಲವೊಂದು ಕೆಲಸಗಳು ಕೈ ಹಾಕಿ ಆ ಶುಕ್ರವಾರ ದಿನ ನಿಮಗೆ ಯಥೇಚ್ಛವಾಗಿ ಫಲ ಸಿಗ್ತಕ್ಕಂಥದ್ದು. ಇನ್ನು ಶನಿವಾರ ದಿನ ನಿಮಗೆ ಒಂದು ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು. ಶನಿವಾರದ ದಿನ ಬರೋ ಶನಿವಾರ ಖಂಡಿತವಾಗೂ ನಿಮಗೆ ಒಳ್ಳೆಯ ಫಲ ಉಂಟು. ಹೀಗೆ ಆ ಮಿಥುನ ರಾಶಿಯವರಿಗೆ ಈ 6 ದಿನಗಳ ಕಾಲ ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಒಳ್ಳೆಯದಾಗಲಿ ನಿಮಗೆ. ಖಂಡಿತಮ್ಮ. ಕಟಕ ರಾಶಿಯವರಿಗೆ ನೋಡಿ, ಅದರಲ್ಲೂ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಈ 3 ನಕ್ಷತ್ರದಲ್ಲಿರ್ತಕ್ಕಂಥ ಕಟಕ ರಾಶಿಯವರಿಗೆ ಚಂದ್ರನೇ ಮನಸ್ಕಾರಕ ಚಂದ್ರ ಅಧಿಪತಿಯಾಗಿರ್ತಾನೆ. ಯಾಕಂದರೆ ಬುದ್ಧಿ ಚಂಚಲತೆ ಇರತಕ್ಕಂಥದ್ದು, ಹೆಣ್ಣುಮಕ್ಕಳಲ್ಲಿ ಚಂಚಲತೆ ಸ್ವಭಾವವನ್ನು ಕೊಡ್ತಕ್ಕಂಥದ್ದು, ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತಕ್ಕಂಥದ್ದು. ಅದರಲ್ಲೂ ಪುಷ್ಯ ನಕ್ಷತ್ರ, ಪುನರ್ವಸು ನಕ್ಷತ್ರದಲ್ಲಿ ಗಲಾಟೆ ಗದ್ದಲಗಳು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು, ಕೋಪಕ್ಕೆ ಮನಸ್ಸನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮನೆಗಳಲ್ಲಿ ಸಮಾಧಾನ ಚಿತ್ತದಿಂದ ಇರ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನೋಡಿ, ಶನಿವಾರ ದಿನ ನಿಮಗೆ ಒಳ್ಳೆಯ ಕಾಲ ಅಂತಕ್ಕಂಥದ್ದು, ಅಂದರೆ ಇವತ್ತು ಭಾನುವಾರದ ದಿನ ನಿಮಗೆ ಒಳ್ಳೆಯ ಕಾಲ. ಈ ರವಿವಾರದ ದಿನ ನಿಮಗೆ ಒಳ್ಳೆಯ ಸಮಾಧಾನ ಚಿತ್ತದಿಂದ ಇರ್ತೀರಿ, ಚೆನ್ನಾಗಿರ್ತೀರಿ. ಇನ್ನು ಸೋಮವಾರದ ದಿನ ಸ್ವಲ್ಪ ಧೈರ್ಯ ತಗೋಬೇಕು. ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಅದರಲ್ಲೂ ಈ ಆಶ್ಲೇಷ ನಕ್ಷತ್ರದಲ್ಲಿ ಮತ್ತು ಪುನರ್ವಸು ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಕೋಲ್ಡ್ ಎಫೆಕ್ಟ್ ಆಗ್ತಕ್ಕಂಥದ್ದು, ಫೀವರ್ ಬರ್ತಕ್ಕಂಥದ್ದು, ಕಾಯಿಲೆ ಕಾಣಿಸ್ಕೊಳ್ತಕ್ಕಂಥದ್ದು, ಗರ್ಭಕ್ಕೆ ಸೂಕ್ಷ್ಮ ಜನಾಂಗಗಳಿಗೆ ಸ್ವಲ್ಪ ಗುಪ್ತ ಜನಾಂಗಗಳಿಗೆ ಕಾಯಿಲೆ ಕಾಣಿಸ್ಕೊಳ್ತಕ್ಕಂಥದ್ದು ಆಗುತ್ತೆ. ಸೋಮವಾರ ದಿನ ಸ್ವಲ್ಪ ಹುಷಾರಾಗಿ ವೈದ್ಯರ ಹತ್ರ ತಪಾಸಣೆ ಮಾಡ್ಕೊಳ್ಳಿ. ಇನ್ನು ಮಂಗಳವಾರ ದಿನ ಜಯ ತಂದು ಕೊಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಸುಖ ಸಂತೋಷದಿಂದ ಲವಲವಿಕೆಯಾಗಿರ್ತೀರಿ. ಬುಧವಾರ ದಿನ ಗಳಿಸುವಂಥದ್ದು, ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಖಂಡಿತವಾಗೂ ಮಾಡ್ಕೊಳ್ಳಿ. ಖಂಡಿತವಾಗೂ ಆ ಬೇರೆಯವ್ರಿಗೆ ಕೊಟ್ಟಿರ್ತಕ್ಕಂಥ ಹಣವು ಮತ್ತೆ ವಾಪಸ್ ಬರ್ತಕ್ಕಂಥ ಯೋಗಪಾರಕನಾಗಿರ್ತಕ್ಕಂಥವನು. ಇನ್ನು ಗುರುವಾರ ದಿನ ಪ್ರೀತಿ ಪ್ರೇಮನ ಹಂಚ್ಕೊಳ್ತಕ್ಕಂಥದ್ದು ಜಾಸ್ತಿ. ಅದರಲ್ಲೂ ಯುವಕ ಯುವತಿಯರಲ್ಲಿ ಸ್ವಲ್ಪ ಜಾಗೃತಾವಸ್ಥೆಯಲ್ಲಿ ತುಂಬ ಖುಷಿಯಾಗಿರ್ತೀರಿ, ಲವಲವಿಕೆಯಾಗಿರ್ತೀರಿ. ಯಥೇಚ್ಛವಾಗಿ ನೀವು ಖುಷಿಯಾಗಿ ಬೇರೆಯವ್ರ ಜೊತೆಲಿ ಪ್ರಪೋಸ್ ಮಾಡೋರಾಗಲಿ, ನಿಮಗೆ ಇಷ್ಟಪಡೋರಾಗಲಿ ನಿಮ್ಮ ವ್ಯಕ್ತಪಡಿಸ್ತೀರಿ. ಬಾಯಿಂದ ನೀವು ಹೇಳ್ತೀರಿ, ನಾನು ನಿಮಗೆ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತೇಳಿ. ಅಲ್ಲಿ ನಿಮಗೆ ಪ್ರೀತಿ ಉದ್ಭವ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇನ್ನು ಶುಕ್ರವಾರ ದಿನ ನಿಮಗೊಂದು ಕೆಟ್ಟ ಹೆಸರು ಬರ್ತಕ್ಕಂಥದ್ದು, ಆಕ್ಷೇಪಣೆ ಆಗ್ತಕ್ಕಂಥದ್ದು. ಸ್ವಲ್ಪ ಹುಷಾರಾಗಿರಿ. ಅಕ್ಕಪಕ್ಕದವರಿಂದ ಶತ್ರುಗಳಿಂದ ಸ್ವಲ್ಪ ದೂರ ಇರಿ, ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ. ಇನ್ನು ಶನಿವಾರದ ದಿನ ಕೀರ್ತಿ ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಇದೆಲ್ಲ ನಾವು ಯಾವ ರೀತಿ ಹೇಳ್ತೀವಿ ಅಂತಂದರೆ, ದೇವಿ ಬಳಿ ಕೂತ್ಕೊಂಡು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿ ಯಾವ್ಯಾವ ರಾಶಿಗೆ ಏನೇನು ಫಲಗಳನ್ನು ಕೊಡ್ತೀವಿ ಭಗವಂತ ಅಂತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧಾರದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಓಕೆ ಗುರುಗಳಿಂದ ಸಿಂಹರಾಶಿ. ಸಿಂಹರಾಶಿಯಲ್ಲಿ ನೋಡಮ್ಮ, ಸೂರ್ಯ ಅಧಿಪತಿಯಾಗಿರ್ತಾನೆ. ಸಿಂಹರಾಶಿಗೆ ಸೂರ್ಯನೇ ಅಧಿಪತಿ. ಅದರಲ್ಲೂ ಮಖಾ ನಕ್ಷತ್ರ, ಮಹಾನಕ್ಷತ್ರ ಬರ್ತಕ್ಕಂಥದ್ದು, ಅದರಲ್ಲಿ ಪುಬ್ಬ ನಕ್ಷತ್ರ ಇರ್ತಕ್ಕಂಥದ್ದು, ಮಕೆ ನಕ್ಷತ್ರ ಇರ್ತಕ್ಕಂಥದ್ರಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರ ಇರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಿಮಗೆ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಖಂಡಿತವಾಗೂ ನಿಮಗೆಲ್ಲ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಇರುತ್ತೆ. ಯಾಕಂದರೆ ಇಡೀ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥವನು ಸೂರ್ಯದೇವ. ಆ ಸೂರ್ಯದೇವನಿಗೆ ಬೆಳಗ್ಗೆ ಎದ್ದು ಅರ್ಘ್ಯ ಕೊಡ್ತಕ್ಕಂಥದ್ದು, ಆ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು. ಜಪಾಕುಷ್ಮ ಸಂಕಾಶಂ ಕಾಶಿಪೇ ಮಹಾದುತಿಂ ತಮೋರಿನ್ ಸರ್ಪ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಸರ್ವ ಪಾಪವನ್ನು ಕಳೀತಕ್ಕಂಥವನೇ ಸೂರ್ಯದೇವ. ಓಂ ನಮೋ ಭಾಸ್ಕರಾಯ ವಿದ್ಮಹೇ ಸಹಸ್ರಲಕ್ಷ್ಮೀಶ್ವ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತು. ಸೂರ್ಯನ ಪ್ರಾರ್ಥನೆಯನ್ನು ಮಾಡಿದ್ರೆ ಸಕಲ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವನು. ಫಾರಿನ್ಗೆ ಹೋಗುವಂಥ ಯೋಗ ಫಲ ಕೊಡ್ತಕ್ಕಂಥವನು, ಫ್ಲೈಟಲ್ಲಿ ತಿರುಗಾಡ್ತಕ್ಕಂಥ ಯೋಗ ಫಲ ಕೊಡ್ತಕ್ಕಂಥವನು, ರಾಜಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ, ಮಂತ್ರಿ ಸ್ಥಾನಕ್ಕೆ, ರಾಜಸ್ಥಾನಕ್ಕೆ ಆ ಯೋಗ್ಯತೆಯನ್ನು ಕೊಡ್ತಕ್ಕಂಥವನೇ ಸೂರ್ಯದೇವ. ಸೂರ್ಯಗ್ರಹನ ಯಾವಾಗ ನಾವು ಪ್ರತಿ ದಿನ ನಾವು ಪ್ರಾರ್ಥನೆ ಮಾಡ್ತೀವಿ, ಇಂಥ ರಾಶಿ ನಕ್ಷತ್ರದವ್ರು ಅಂತಾರಲ್ಲ, ಪ್ರತಿಯೊಬ್ಬರೂ ಕೂಡ
ನಾವು ಸೂರ್ಯದೇವನ ಪ್ರಾರ್ಥನೆ ಮಾಡಿದ್ರೆ ಖಂಡಿತವೂ ನಿಮಗೆ ಫಲ ಉಂಟು. ಇವತ್ತು ಸಿಂಹರಾಶಿಯವ್ರಿಗೆ ಯಾವ ರೀತಿ ಇದೆ ನೋಡೋಣ ಬನ್ನಿ. ಈ 6 ದಿನಗಳ ಕಾಲ ಸಿಂಹರಾಶಿಯಲ್ಲಿರ್ತಕ್ಕಂಥ 3 ನಕ್ಷತ್ರದವ್ರಿಗೆ ಏನೇನು ಫಲಗಳನ್ನು ಆಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇವತ್ತು ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸನ್ನು ಕೊಡ್ತೀರಿ. ಸಿಂಹರಾಶಿಯವರು ಸ್ವಲ್ಪ ತಾಳ್ಮೆ ಸಮಾಧಾನದಿಂದ ಇರಬೇಕಾಗುತ್ತೆ. ಮನೆಗಳಲ್ಲಿ ಸ್ವಲ್ಪ ಸಣ್ಣ ವಿಚಾರಕ್ಕೆ ಬಂದ್ರೂ ದೊಡ್ಡ ರಾಮಾಯಣ ಆಗ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ. ಒಂದು ಪೂಜೆ ಮಾಡಬೇಕಾದ್ರೆ ಗಲಾಟೆ ಮಾಡ್ಕೊಳ್ಳೋದು, ಒಂದು ಊಟ ಮಾಡಬೇಕಾದ್ರೆ ಗಲಾಟೆ ಮಾಡ್ಕೊಳ್ಳೋದು. ನಿಶಬ್ದವಾಗಿರಿ, ಶಾಂತಚಿತ್ತದಿಂದಿರಿ, ಮೌನದಿಂದಿರಿ. ಮೌನ ಉತ್ತರ ಕೊಡುತ್ತೆ. ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಗಲಾಟೆ ಮಾಡಿದ್ರೂ ಕೂಡ ಮೌನವಾಗಿರಿ. ಗಂಡ ಹೆಂಡತಿ ಮೇಲೆ ಜಗಳ ಮಾಡಿದ್ರೆ ಮೌನವಾಗಿದ್ದೇವೆ, ಆ ಮೌನನೇ ಅವ್ರಿಗೆ ಉತ್ತರ ಕೊಡುತ್ತೆ. ಹಾಗಾಗಿ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಕಲಹ ಆಗ್ತಕ್ಕಂಥದ್ದು ಇವತ್ತು ಸ್ವಲ್ಪ ಹುಷಾರಾಗಿರಿ. ಇನ್ನು ಸೋಮವಾರ ದಿನ ಗೆಲುವು ಕಟ್ಟಿಟ್ಟ ಬುತ್ತಿ, ನಿಮಗೆ ತುಂಬ ಚೆನ್ನಾಗಿರ್ತೀರಿ. ಯಾವುದಾದ್ರು ಒಂದು ಕೋರ್ಟು ಕಚೇರಿಯಲ್ಲಿ ಕೆಲಸ ನಡೀತಾ ಇದ್ರೂ ಕೂಡ, ವಾದ ವಿವಾದ ನಡೀತಾ ಇದ್ರೂ ಕೂಡ ಜಯ ತರ್ತಕ್ಕಂಥದ್ದು, ಜಾಗದ ವಿಚಾರದಲ್ಲಿ ಜಯ ತರ್ತಕ್ಕಂಥದ್ದು ಆಗುತ್ತೆ. ಇನ್ನು ಮಂಗಳವಾರ ಮಹತ್ವವಾಗಿರ್ತಕ್ಕಂಥ ದಿನ. ನಿಮಗೆ ನೀವೇನು ತಗೊಳ್ತೀರಿ ನಿರ್ಧಾರ ಅದು ತುಂಬ ಚೆನ್ನಾಗಾಗುತ್ತೆ. ಇನ್ನು ಬುಧವಾರದ ದಿನ ಒಳ್ಳೆ ಸ್ನೇಹಿತರುಗಳು ಸಿಗ್ತಾರೆ, ಬೇರೆಯವರು ಪರಿಚಯಗಳಾಗ್ತಾರೆ. ನಿಮಗೆ ಹೊಸ ಸ್ನೇಹಿತರುಗಳು, ಹೊಸ ಆಫೀಸರ್ಸ್ಗಳು, ಹೊಸ ಅವರು ಯಾರು ಹೊಸದಾಗಿ ನಿಮಗೆ ಪರಿಚಯ ಆಗ್ತಾರೆ, ಎಲ್ಲ ಮಿತ್ರತ್ವ ಆಗ್ತಕ್ಕಂಥವ್ರು. ಇನ್ನು ಗುರುವಾರದ ದಿನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೀರಿ, ಲವಲವಿಕೆಯಾಗಿರ್ತೀರಿ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಿ, ದೇವಾಲಯಗಳಿಗೆ ದರ್ಶನ ಮಾಡ್ತೀರಿ. ಇನ್ನು ಶುಕ್ರವಾರದ ದಿನ ಪರಿಶ್ರಮ ಅಂದರೆ ಕಷ್ಟ ಬೀಳ್ತಕ್ಕಂಥದ್ದು ತುಂಬ. ನಾನಿವತ್ತು ಏನಾದರೂ ಮಾಡಿ ಅಚೀವ್ಮೆಂಟ್ ಮಾಡಬೇಕು ಅಂತ ಶ್ರಮ ವಹಿಸಿ ಯಾವುದೋ ಒಂದು ಕೆಲಸ ಕೈ ಹಾಕ್ತೀರಿ, ಅದು ನಿಮಗೆ ಫಲ ಕೊಡ್ತಕ್ಕಂಥದ್ದು. ಇನ್ನು ಶನಿವಾರದ ದಿನ ಸಂತೋಷದಿಂದ ಕಾಲ ಕಳೀತಕ್ಕಂಥದ್ದು ಆಗುತ್ತೆ. ಈ 6 ದಿನಗಳ ಕಾಲ ಸಿಂಹರಾಶಿಯವರಿಗೆ ಈ ರೀತಿ ಇರುತ್ತೆ. ಗ್ರಾಮ ದೇವತೆಗಳಿಗೆ ಹೋಗೋದನ್ನು ಮರಿಬೇಡಿ. ಅಲ್ಲಿ ಮೊಸರನ್ನು ನೈವೇದ್ಯ ಕೊಡ್ತಕ್ಕಂಥದ್ದು, ನಿಮ್ಮ ಕುಲದೇವರಿಗೆ ಸನ್ನಿಧಿಗೆ ಹೋಗ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಎಕ್ಸ್ಪೆಷಲಿ ಮಕೇ ನಕ್ಷತ್ರದವರು ಪುಣ್ಯ ನದಿಗಳ ಸ್ನಾನಗಳನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಖಂಡಿತಮ್ಮ ಕನ್ಯಾ ರಾಶಿಗೆ ಹೋಗ್ಬಿಡೋಣ. ಕನ್ಯಾ ರಾಶಿಯಲ್ಲಿ ಗುರುವೇ ಅಧಿಪತಿ ಆಗಿರ್ತಕ್ಕಂಥದ್ದು ಬಂಧುಗಳೇ. ನಿಮ್ಮ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಹಸ್ತ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗಕಾರಕ. ಆದರೆ ಮಿಶ್ರದಲ್ಲಿ ಗುರು ಇರ್ತಕ್ಕಂಥದ್ದು, ಉಚ್ಚದಲ್ಲಿ ರವಿ ಇರ್ತಕ್ಕಂಥ ಸ್ಥಾನ, ಮತ್ತು ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು, ಹೀಗೆ ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಮನಸ್ಸು ಚಂಚಲತೆ ಇರ್ತಕ್ಕಂಥದ್ದು, ಅದರಲ್ಲೂ ಹೆಣ್ಮಕ್ಳಲ್ಲಿ ತುಂಬ ಕಣ್ಣೀರಾಗ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಕಣ್ಣೀರಾಗ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ. ಸ್ವಲ್ಪ ಅವರೆಲ್ಲ ದೃಢತ್ವವಾಗಿರಬೇಕು, ಶಕ್ತಿಯುತವಾಗಿರಬೇಕು. ಆಗಿದ್ದೆಲ್ಲ ಆಗಲಿ, ಭಗವಂತನ ದಯೆ ಇರಲಿ ಅಂತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಸ್ವಲ್ಪ ಧೈರ್ಯ ಸಾಹಸದಿಂದ ಇರ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇನ್ನು ಇವತ್ತು ಕನ್ಯಾ ರಾಶಿಯವ್ರಿಗೆ ಯಾವ ರೀತಿ ಇದೆ, ಪ್ರಗತಿ ಪಥದಲ್ಲಿ ನಡೀತೀರಿ. ಇವತ್ತು ನೀವು ತಗೊಳ್ತಕ್ಕಂಥ ನಿರ್ಧಾರ ಇದೆಯಲ್ಲ, ಅದು ನಿಮಗೆ ಈ ವಾರದ ಗಂಟನ್ನು ತುಂಬ ಉನ್ನತ ಸ್ಥಾನಕ್ಕೆ ತೊಗೊಂಡೋಗ್ತಕ್ಕಂಥದ್ದು. ಇನ್ನು ಸೋಮವಾರ ದಿನ ಏಳಿಗೆ ಆಗ್ತಕ್ಕಂಥದ್ದು. ಇವತ್ತೇನು ತೊಗೊಂಡಿದ್ದೀರಿ ನೀವು ನಿರ್ಧಾರ, ಇನ್ನು ಸೋಮವಾರದ ದಿನ ನೀವು ತಗೊಳ್ತಕ್ಕಂಥ ದಿನ ಇದೆಯಲ್ಲ, ಅದು ತುಂಬ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಕೆಲವೊಂದು ರಾಶಿ ನಕ್ಷತ್ರಗಳಲ್ಲಿ, ನಿಮ್ಮ ರಾಶಿ ನಕ್ಷತ್ರಗಳಲ್ಲಿ ಕೆಲವೊಬ್ಬರಿಗೆ ಅನ್ವಯಿಸುತ್ತೆ, ಕೆಲವ್ರಿಗೆ ಅನ್ವಯಿಸಲ್ಲ. ಹಾಗಾಗಿ ಕೆಲವ್ರು ಏನು ಹೇಳ್ತೀರಿ, ಕನ್ಯಾ ರಾಶಿಯವ್ರಿಗೆ ನಮಗೇನೂ ಆಗಲೇ ಇಲ್ಲವಲ್ಲ ಗುರುಗಳೇ, ನೀವು ಹೇಳಿದ್ದೀರಿ ನಮಗೇನು. ಕೆಲವ್ರಿಗೆ ಮಾತ್ರ ಆಗುತ್ತೆ, ಕೆಲವ್ರಿಗೆ ನಿಮ್ಮ ವಿಧಿಲಿಖಿತ ಪ್ರಕಾರ ಖಂಡಿತವಾಗೂ ನಡೆಯುತ್ತೆ. ಅದನ್ನು ನೆಗ್ಲಿಜೆನ್ಸ್ ಮಾಡೋದು ಬೇಡ. ತೊಗೊಳ್ಳಿ, ಮನಸ್ಸಿಗೆ ತೊಗೊಳ್ಳಿ. ನಾವೇನು ಅನುಷ್ಠಾನ ಹೇಳಿರ್ತೀವೋ ಅದನ್ನು ನೀವು ಖಂಡಿತವಾಗಿ ಮಾಡಿ. ದತ್ತನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ದತ್ತಾತ್ರೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರು. ಗುರುವಿನ ಮಂತ್ರವನ್ನು ಮಾಡ್ತಕ್ಕಂಥದ್ದು, ಇಲ್ಲ ದತ್ತನ ಮೂಲ ಮಂತ್ರವನ್ನು ಮಾಡ್ತಕ್ಕಂಥದ್ದು. ಆಕಾರ ಉಕಾರ ಮಕಾರ, ಆಕಾರ ಮೂಲ ರೂಪೇಣ, ಉಕಾರ ಸ್ತಂಭ ಶಾಖಿಣೆ, ಮಕಾರ ಫಲಪುಷ್ಪಾಯ ವೃಕ್ಷ ರಾಜಾಯಿತೆ ಮಹಾ. ಈ ಆಕಾರದಲ್ಲಿ ಬ್ರಹ್ಮ, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ಪರಮೇಶ್ವರನಿರ್ತಕ್ಕಂಥ ಸಾನ್ನಿಧ್ಯ. ಹಾಗಾಗಿ ಈ ಆಕಾರ ಉಕಾರ ಮಕಾರಗಳನ್ನು ಯಾರು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ಮೀನರಾಶಿಯಲ್ಲಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಪಠನೆಯನ್ನು ಮಾಡಿದ್ರೆ ಖಂಡಿತವಾಗೂ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಮಂಗಳವಾರ ದಿನ ನೀವು ಕೂಡಿಟ್ಟ ಹಣವನ್ನು ಗಳಿಸುವಂಥ ದಿನ ಅಂಥದ್ದು, ಏಳಿಗೆ ಆಗ್ತಕ್ಕಂಥ ದಿನ ಮಂಗಳವಾರ. ಇನ್ನು ಬುಧವಾರ ದಿನ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಪಥದಲ್ಲಿ ನಡೀತೀರಿ, ಖಂಡಿತವಾಗೂ ತುಂಬ ಚೆನ್ನಾಗುತ್ತೆ. ಇನ್ನು ಗುರುವಾರ ಒಂದು ಕೇವಲವಾಗಿ ಬೇರೆಯವ್ರ ಮೇಲೆ ಅವಲಂಬಿತರಾಗಿ ಅವಮಾನ ಆಗ್ತಕ್ಕಂಥದ್ದು. ಗುರುವಾರ ದಿನ ಸ್ವಲ್ಪ ಹುಷಾರಾಗಿರಬೇಕು, ಜಾಗೃತ ಅವಸ್ಥೆಯಲ್ಲಿರ್ತಕ್ಕಂಥದ್ದು. ಅವರನ್ನು ಜಾಸ್ತಿ ಮಾತಾಡೋಕೆ ಹೋಗ್ಬಿಡಿ. ಅವರಿಂದ ನಿಮ್ಗೆ ಅಪಮಾನ ಆಗ್ತಾಯಿದೆ ಅಂದರೆ ಅವರಿಂದ ಸ್ವಲ್ಪ ದೂರ ಇರಿ. ಇನ್ನು ಶುಕ್ರವಾರ ಪ್ರತಿಫಲ ಸಿಗುತ್ತೆ ನಿಮಗೆ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ಒಳ್ಳೆ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು ಶುಕ್ರವಾರ ದಿನ. ಇನ್ನು ಶನಿವಾರ ದಿನ ವಿಸ್ಮಯ ರೀತಿಯಲ್ಲಿ ನಿಮಗೆ ಕೆಲಸ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ. ನಿಮ್ಮೆಲ್ಲ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.
ಗುರುಗಳೇ, ಇನ್ನು ತುಲಾರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ? ಖಂಡಿತಮ್ಮ, ತುಲಾರಾಶಿಯಲ್ಲಿರ್ತಕ್ಕಂಥ ನೋಡಿ, ಶುಕ್ರನೇ ಅಧಿಪತಿ ಅವ್ರಿಗೆ. ಆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳುಗಳೆಲ್ಲ ಲವಲವಿಕೆಯಾಗಿ ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕೋಬೇಕು, ಒಳ್ಳೊಳ್ಳೆ ಚೆನ್ನಾಗಿ ಕಾಣಬೇಕು, ನಾವು ಚೆನ್ನಾಗಿರಬೇಕು ಅಂತಕ್ಕಂಥದ್ದು. ಅದರಲ್ಲೂ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಈ 3 ನಕ್ಷತ್ರಗಳು ಬರ್ತಕ್ಕಂಥದ್ದು ತುಲಾರಾಶಿಯಲ್ಲಿ. ಇವರು 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಶುಕ್ರದೇಶ ಇರ್ತಕ್ಕಂಥವ್ರೆ. 18 ವರ್ಷ ಸತತವಾಗಿ ಅವ್ರಿಗೆ ಶುಕ್ರನ ಒಂದು ಬಲ ಇರ್ತಕ್ಕಂಥದ್ದು. ಆದರೆ ಮಧ್ಯದಲ್ಲಿ ಒಂದೊಂದು ಸಂವತ್ಸರದಲ್ಲೂ ಕೂಡ ಗುರು ಒಂದು ನೀಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಶನಿ ಪಂಚಮ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ರವಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥದ್ದು, ಇವೆಲ್ಲ ಆದಾಗ ಕೆಲವೊಂದು ಬದಲಾವಣೆಗಳಾಗ್ತಕ್ಕಂಥದ್ದು ತುಲಾರಾಶಿಯವ್ರಿಗೆ. ಬ್ರೇಕಿಂಗ್